ಹಾಯ್, ವೆಲ್ಕಮ್ ಟು ಮೈ ಚಾನಲ್ ಆಲ್ರೌಂಡರ್ ಎಂ. ಇವತ್ತಿನ ಕತೆ ಅವಳ ಕೈಯಲ್ಲಿರುವ ವಿದ್ಯೆ. ಆ ದಿನ 8ನೇ ದಿನ. ರಮೇಶ್ ಮನೆಯಿಂದ ಹೊರಟು ಹೋದ ಮೊದಲ ದಿನ. ಆ ದಿನ ರಾತ್ರಿ ಎಷ್ಟೊತ್ತಿಗೂ ಮನೆಗೆ ಬಾರದ ಗಂಡನನ್ನು ಯಾರ ಜೊತೆ ಕುಳಿತು ಕುಡಿಯುತ್ತಿದ್ದಾನೋ ಅಥವಾ ಜೂಜಾಡುತ್ತಿದ್ದಾನೋ, ಇವರಿಗೆ ಮನೆಯ ಬಗ್ಗೆ ಗಮನನೇ ಇರೋದಿಲ್ಲ ಎಂದು ಬೈದುಕೊಳ್ಳುತ್ತಾ ಮಲಗಿದಳು ವಿಮಲ. ಮರುದಿನ ಬೆಳಗ್ಗೆನೂ ಬರದೇ ಇದ್ದಿದ್ದರಿಂದ ಯಾವ ಸ್ನೇಹಿತರ ಮನೆಯಲ್ಲೋ ರಾತ್ರಿ ಮಲಗಿ ಅಲ್ಲಿಂದ ಹಾಗೇ ಆಫೀಸಿಗೆ ಹೊರಟು ಹೋದನೇನೋ ಅಂತ ಅಂದುಕೊಂಡಳು. ಆ ದಿನ ರಾತ್ರಿ ಸಹ ಗಂಡ ಮನೆಗೆ ಬಾರದೇ ಇದ್ದಿದ್ದರಿಂದ ವಿಮಲ ಗಾಬರಿಪಟ್ಟಳು. ಮಕ್ಕಳನ್ನು ಗೊತ್ತಿರುವ ಮನೆಗಳಿಗೆ ನೋಡಿ ಬರಲು ಕಳುಹಿಸಿದಳು. ಗಂಡನ ಸ್ನೇಹಿತರಿಗೆಲ್ಲ ಫೋನುಗಳು ಮಾಡಿ ಕೇಳಿದಳು. ನಿನ್ನೆ ಆತನು ಯಾರ ಮನೆಗೂ ಹೋಗಿಲ್ಲವೆಂದು ಗೊತ್ತಾಗಿ ಅವಳ ಎದೆ ನಗಾರಿಯಾಯಿತು. ಊರಿನಲ್ಲಿರುವ ತಮ್ಮ ನವೀನ್ನನ್ನು ಕರೆಸಿದಳು. ಅಕ್ಕಪಕ್ಕದ ಮನೆಯವರೆಲ್ಲ ಗುಂಪು ಕಟ್ಟಿ ಚರ್ಚೆಗಳು ನಡೆಸಿದರು. 4-5 ಆಸ್ಪತ್ರೆಗಳಲ್ಲಿ ಆಕ್ಸಿಡೆಂಟ್ ಕೇಸುಗಳ ಬಗ್ಗೆ ಎನ್ಕ್ವೈರಿ ಮಾಡಿದರು. ಅನುಮಾನ ಬಂದ ಕಡೆಗೆ ಹೋಗಿ ನೋಡಿದರು. ನಾಳೆ ಆಫೀಸಿಗೆ ಹೋಗಿ ಎನ್ಕ್ವೈರಿ ಮಾಡಿ ಬರ್ತೀನಿ ಅಕ್ಕ ಎಂದನು ತಮ್ಮ. ಪೊಲೀಸ್ ಕಂಪ್ಲೇಂಟ್ ಕೊಡಲು ಕೆಲವರು ಹೇಳಿದರು. ನಾಳೆ ಆಫೀಸಿನಲ್ಲಿ ಕೇಳಿ ಯಾವುದಾದರೂ ಕೆಲಸದ ಮೇಲೆ ಬೇರೆ ಕಡೆಗೆ ಏನಾದರೂ ಕಳಿಸಿದ್ದಾರೇನೋ, ಆನಂತರ ಪೊಲೀಸ್ ಕಂಪ್ಲೇಂಟ್ ಕೊಡೋಣ ಅಂತ ನಿರ್ಧರಿಸಿದರು. ಮರುದಿನ ನವೀನ್ ಆಫೀಸಿಗೆ ಹೋಗಿ ಎನ್ಕ್ವೈರಿ ಮಾಡಿದಾಗ ಅವರು ಹೇಳಿದ್ದನ್ನು ಕೇಳಿ ದಿಗ್ಭ್ರಾಂತನಾದನು. ರಮೇಶ್ ಜಾಬ್ಗೆ 1 ವಾರದ ಮುಂಚೆನೇ ರಿಸೈನ್ ಮಾಡಿ ಅವನಿಗೆ ಬರಬೇಕಾಗಿರುವ ಹಣವನ್ನೆಲ್ಲ ವಸೂಲಿ ಮಾಡಿಕೊಂಡು ಫಾರಿನ್ನಲ್ಲಿ ನನಗೆ ಒಳ್ಳೆ ಜಾಬ್ ಆಫರ್ ಬಂದಿದೆ, ಅಲ್ಲಿಗೆ ಹೋಗ್ತಿದ್ದೀನಿ ಅಂತ ಹೇಳಿದನಂತೆ. ಫ್ಯಾಮಿಲಿಗೆ ಸಹ ಈ ವಿಷಯ ಗೊತ್ತಿಲ್ಲ ಅಂತ ಗೊತ್ತಾಗಿ ಅವರೂ ಆಶ್ಚರ್ಯಪಟ್ಟರು. ಯಾವ ದೇಶಕ್ಕೆ ಯಾವ ಉದ್ಯೋಗ ಎನ್ನುವ ಯಾವ ವಿವರಗಳು ನಮಗೆ ಗೊತ್ತಿಲ್ಲ ಅಂತ ಹೇಳಿದರು. ವಿಷಯ ತಿಳಿದು ವಿಮಲಳಿಗೆ ದಿಕ್ಕು ತೋಚಿದಂತಾಯಿತು. ಒಂದು ಮಾತು ಮನೆಯಲ್ಲಿ ಹೇಳದೆ ಯಾಕೆ ಈ ರೀತಿ ಹಠಾತ್ತಾಗಿ ಮಾಯವಾದನು? ವಿದೇಶಕ್ಕೆ ಕೆಲಸಕ್ಕೋದರೆ ಮನೆಯಲ್ಲಿ ಒಂದು ಮಾತು ಹೇಳದೆ ಹೋಗುವುದೇನು? ಮತ್ತೆ ಬರ್ತಾನ ಬರಲ್ವಾ? ಕೆಲಸಕ್ಕೆ ಹೋದರೆ ತಾನೆ ಹೆಂಡತಿ ಮಕ್ಕಳನ್ನು ಈ ರೀತಿ ಬಿಟ್ಟು ಹೋಗುವುದೇನು ಎಂದು ಎಷ್ಟು ಆಲೋಚನೆ ಮಾಡಿದರೂ ರಮೇಶನ ಬಗ್ಗೆ ಯಾರಿಗೂ ಗೊತ್ತಾಗಲಿಲ್ಲ. ಕೊನೆಗೆ ಪೊಲೀಸ್ ಕಂಪ್ಲೇಂಟ್ ಕೊಡಬೇಕೆಂದು ನಿರ್ಧರಿಸಿ ಸ್ಟೇಷನ್ಗೆ ಹೋದರು. ಅವನಷ್ಟಕ್ಕೆ ಅವನು ಹೋದರೆ ನಾವೇನು ಮಾಡುವುದು? ಎಲ್ಲಿ ಅಂತ ಹುಡುಕ್ತೀವಿ? ಮಿಸ್ಸಿಂಗ್ ಪರ್ಸನ್ ಅಂತ ಕಂಪ್ಲೇಂಟ್ ಕೊಡಿ, ಸಾಧ್ಯವಾದಷ್ಟು ಪ್ರಯತ್ನಿಸುತ್ತೇವೆ ಎಂದರು ಪೊಲೀಸರು. 1 ವಾರದಲ್ಲಿ ವಿದೇಶಕ್ಕೆ ಹೋದವರ ಹೆಸರುಗಳನ್ನು ಪರಿಶೀಲಿಸಿದರು. ಅದರಲ್ಲಿ ರಮೇಶನ ಹೆಸರು ಇಲ್ಲ. ಹೆಸರನ್ನು ಬದಲಾಯಿಸಿ ಏನಾದರೂ ಹೋದೆನಾ ಎಂದು ಪೊಲೀಸರು ಅನುಮಾನಿಸಿ ಅವರ ಪ್ರಯತ್ನ ಅವರು ಮಾಡಿ ಸಿಗಲಿಲ್ಲವೆಂದು ಸುಮ್ಮನಾಗಿ ಬಿಟ್ಟರು. ಊರಿನಲ್ಲಿರುವ ತಾಯಿಗೆ ವಿಷಯ ಗೊತ್ತಾಗಿ ಅವರು ಬಂದರು. ವಿಮಲ ತಾಯಿಯನ್ನು ತಬ್ಬಿ ಜೋರಾಗಿ ಅಳಲು ಶುರು ಮಾಡಿದಳು. ಯಾರೂ ಏನು ಮಾಡಲು ಸಾಧ್ಯವಿಲ್ಲ ಅಂತ ಅರ್ಥವಾಗಿ ಎಲ್ಲರೂ ತಮ್ಮ ತಮ್ಮ ಮನೆಗಳಿಗೆ ಹೊರಟು ಹೋದರು. ಇದೆಲ್ಲ ನಡೆದ 8 ದಿನಕ್ಕೆ ರಮೇಶನಿಂದ ಲೆಟರ್ ಬಂದಿತು. ಅದರಲ್ಲಿ ಇದ್ದಿದ್ದು 3 ವಾಕ್ಯಗಳು. ನನ್ನ ಬಗ್ಗೆ ಹುಡುಕಬೇಡಿ, ನಾನು ಯಾವ ದೇಶದಲ್ಲಿ ಇದ್ದೀನಿ ಅಂತ ಯಾರಿಗೂ ತಿಳಿಸಲು ಇಷ್ಟಪಡುವುದಿಲ್ಲ. ಇನ್ನು ನಾನು ಶಾಶ್ವತವಾಗಿ ಬರದೇ ಇರಬಹುದು. ಹೆಂಡತಿ ಮಕ್ಕಳಿಗೆ ಆ ಮನೆಯನ್ನು ಮಾತ್ರ ನನ್ನಿಂದ ಕೊಡಲು ಸಾಧ್ಯ. ಇನ್ಮುಂದೆ ಮಕ್ಕಳ ಜವಾಬ್ದಾರಿ ನನ್ನದಲ್ಲ ಎಂದು ಬರೆದಿದ್ದನು. ಎಲ್ಲಿಂದ ಬರುದ್ನೋ ಅಂತ ಅದರ ಮೇಲೆ ಅಡ್ರೆಸ್ ಇರಲಿಲ್ಲ. ಬಹುಶಃ ಹೋಗುವುದಕ್ಕಿಂತ ಮುಂಚೆ ಬರೆದು ಹಾಕಿರಬೇಕು ಅಂತ ಎಲ್ಲರೂ ಊಹಿಸಿದರು. ಆ ಲೆಟರನ್ನು ನೋಡಿ ವಿಮಲ ಹೃದಯ ಒಡೆದು ಹೋಯಿತು. ಹೆಂಡತಿಯ ಜೊತೆ 10 ವರ್ಷ ಸಂಸಾರ ಮಾಡಿ ಈಗ ಅವರ ಕರ್ಮಕ್ಕೆ ಬಿಟ್ಟು ಅವನ ದಾರಿ ಅವನು ನೋಡಿಕೊಳ್ಳುತ್ತಾನ? ಇದೇನು ಬೊಂಬೆಗಳ ಮದುವೆನಾ? ಸುಮ್ಮನೆ ಬಿಟ್ಬಿಡ್ತೀವಿ ಅಂತ ಅಂದುಕೊಳ್ಳುತ್ತಿದ್ದಾನ ಎಂದು ತಮ್ಮ ರೇಗಾಡಿದನು. ಎಲ್ಲಿಗೆ ಹೋದ್ನೋ, ಯಾವ ದೇಶದಲ್ಲಿ ಇದ್ದಾನೆ ಅಂತ ಗೊತ್ತಿಲ್ಲದೆ ಏನು ಮಾಡಲು ಸಾಧ್ಯ? ಮತ್ತೆ ಬರುವುದಿಲ್ಲ ಅಂತ ಬೇರೆ ಹೇಳ್ತಿದ್ದಾನೆ. ಬೇರೆ ಯಾರನ್ನಾದರೂ ಮದುವೆ ಮಾಡಿಕೊಂಡನೇನೋ, ಇಲ್ಲದಿದ್ದರೆ ಈ ರೀತಿ ಕದ್ದು ಮುಚ್ಚಿ ಹೋಗುವುದೇನು ಎಂದು ಗೊಣಗಾಡಿದನು ವಯಸ್ಸಾದ ಪಕ್ಕದ ಮನೆಯ ತಾತ. ತಾಯಿ ಹಳಿಯನನ್ನು ಶಪಿಸಿದಳು. 1 ವರ್ಷದಿಂದ ಅವರು ನನ್ನ ಜೊತೆ ಸರಿಯಾಗಿ ಮಾತನಾಡ್ತಿಲ್ಲಮ್ಮ. ಅವರ ಕೋಪ ದಿನದಿನಕ್ಕೂ ಹೆಚ್ಚಾಗುತ್ತಿತ್ತು. ಕೆಲಸದ ಒತ್ತಡದಿಂದ ಅಂತ ಅಂದುಕೊಂಡೆ. ಅವರು ಈ ರೀತಿ ಮಾಡ್ತಾರೆ ಅಂತ ಊಹಿಸಲಿಲ್ಲ. ಮೊದಲಿಂದ ಅವರಿಗೆ ನನ್ನನ್ನು ಕಂಡರೆ ಆಗುತ್ತಿರಲಿಲ್ಲ. ಹಳ್ಳಿಯ ಹುಡುಗಿ, ಓದಿಲ್ಲದ ಮದ್ದು ಎಂದು ಅವರಿಗೆ ನನ್ನನ್ನು ಕಂಡರೆ ಕೀಳಿರಿಮೆ ಎಂದು ಕಣ್ಣೀರನ್ನು ಒರೆಸುತ್ತಾ ಹೇಳಿದಳು ವಿಮಲ. ಇದೆಲ್ಲ ಈಗ ಹೇಳುವುದು ನೀನು? ಮೊದಲೇ ಅಣ್ಣನಿಗಾಗಲಿ ಅಮ್ಮನಿಗಾಗಲಿ ಹೇಳೋದಲ್ವಾ ಎಂದು ಎಗರಾಡಿದನು ತಮ್ಮ ನವೀನ್. ಹೇಳಿದ್ರೆ ಏನು ಮಾಡ್ತಿದ್ರೋ? ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕಮ್ಮ,
ನಿಧಾನವಾಗಿ ಒಳ್ಳೆಯತನದಿಂದ ಗಂಡನನ್ನು ಬದಲಾಯಿಸಿಕೊಳ್ಳಬೇಕು ಎಂದು ನೀತಿ ಮಾತುಗಳನ್ನು ಹೇಳುತ್ತಿದ್ದರು ಅಷ್ಟೇ ತಾನೆ. ಅಮ್ಮನೇ ನಿಮ್ಮ ಮನೆಯಲ್ಲಿ ನಿಮಗೆ ಬೇಡಿದವಳಾಗಿ ಇದ್ದಾಳೆ. ನನ್ನ ಮಕ್ಕಳನ್ನು ನೀವೇನು ಹಾದ್ಕೊಳ್ತೀರಾ? ಇಬ್ಬರ ಮಕ್ಕಳ ತಾಯಿ, ಸಂಸಾರವನ್ನು ಮನೆಯನ್ನು ಬಿಟ್ಟು ಎಲ್ಲಿಗೆ ಹೋಗ್ತೀನಿ? ಅದಕ್ಕೆ ಎಲ್ಲವನ್ನು ಸಹಿಸಿಕೊಂಡು ಕಾಲ ಆಗ್ತಿದ್ದೆ ಎಂದು ಉಕ್ರೋಶದಿಂದ ಹೇಳಿದಳು ವಿಮಲಾ. ಎಲ್ಲರೂ ಮೌನವಾಗಿದ್ದರು. ಆ ಮಾತು 100ಕ್ಕೆ 100ರಷ್ಟು ನಿಜ. ತಂದೆ ಇಲ್ಲ, ತಾಯಿಯ ಅಣ್ಣ ತಮ್ಮಂದಿಯರ ಮನೆಯಲ್ಲಿ ಇರ್ತಾಳೆ. ಇನ್ನು ವಿಮಲಳನ್ನು ಯಾರೂ ಹಾದ್ಕೊಳ್ತಾರೆ? ವಿಮಲಾ ಹಾಗೂ ಅವಳ ಮಕ್ಕಳ ಪರಿಸ್ಥಿತಿ ಏನೂ ಅಂತ ಯಾರಿಗೂ ಅರ್ಥವಾಗಲಿಲ್ಲ. ಮನೆ ಹೊಂದಿದೆ ಅಷ್ಟೇ. ಉದ್ಯೋಗ ಮಾಡಿಕೊಂಡು ಬದುಕುವುದಕ್ಕೆ ಅವಳಿಗೆ ಓದಿಲ್ಲ. ಅಣ್ಣ ತಮ್ಮಂದಿರು ಎಷ್ಟು ದಿನ ಸಹಾಯ ಮಾಡುತ್ತಾರೆ? ಅಣ್ಣನನ್ನು ಕರೆದು ಮಾತಾಡು, ಮತ್ತೆ ಬರ್ತೀನಿ ನಾನು ಎನ್ನುತ್ತಾ ಜೇಬಿನಿಂದ 500 ರೂಪಾಯಿ ತೆಗೆದು ಅವಳ ಕೈಯಲ್ಲಿಟ್ಟು ಜಾರಿಕೊಂಡನು ತಮ್ಮ. ಅಣ್ಣನ ಜೊತೆ ಮಾತನಾಡಿ ಮತ್ತೆ ಬರ್ತೀನಮ್ಮ ಎಂದು ಹೇಳಿ ತಾಯಿಯ ಅವಳ ಬಳಿ ಇದ್ದ 400 ರೂಪಾಯಿಗಳನ್ನು ತೆಗೆದು ಅವಳ ಕೈಯಲ್ಲಿಟ್ಟು ಹೊರಟು ಹೋದಳು. ಕೈಯಲ್ಲಿ 900 ರೂಪಾಯಿಗಳು ಮಾತ್ರ ಇದ್ದಾವೆ. 2 ಮಕ್ಕಳೊಂದಿಗೆ ಒಂಟಿಯಾಗಿ ನಡು ಸಮುದ್ರದೊಳಗೆ ತುಫಾನಿನಲ್ಲಿ ಸಿಕ್ಕಾಕಿಕೊಂಡಂತೆ ನಿಂತುಕೊಂಡಳು ವಿಮಲಾ. ಆ ದಿನ ಎದುರು ಮನೆ ಫ್ಲ್ಯಾಟ್ನಲ್ಲಿದ್ದ ಶಾಂತಿ, ಆ ದಿನ ನನಗೆ ಆ ಸಹಾಯ ಮಾಡದಿದ್ದರೆ ನನ್ನ ಜೀವನ ಏನಾಗುತ್ತಿತ್ತೋ ಅಂತ 4 ವರ್ಷ ಕಳೆದರೂ ಆ ದಿನದಿಂದ ಈ ದಿನದವರೆಗೂ ದಿನಕ್ಕೆ 1 ಬಾರಿಯಾದರೂ ನೆನಪಿಸಿಕೊಳ್ಳುತ್ತಾಳೆ ವಿಮಲಾ. ವಿಮಲಾ ಶಾಂತಿ ಎದುರು ಬದುರು ಮನೆಗಳಲ್ಲಿ ಇದ್ದಿದ್ದರಿಂದ ಅವರ ಮಧ್ಯ ಸ್ನೇಹ ಬೆಳೆದಿತ್ತು. ಶಾಂತಿ ಓದಿಕೊಂಡಿದ್ದಳು, ಬ್ಯಾಂಕಲ್ಲಿ ಕೆಲಸ ಮಾಡುತ್ತಿದ್ದಳು. ಅದಕ್ಕೆ ವಿಮಲಳಿಗೆ ಶಾಂತಿ ಅಂದರೆ ಗೌರವ. ವಿಮಲಳ ಅಮಾಯಕತ್ವ, ಅವಳ ಪ್ರೀತಿ ವಿಶ್ವಾಸ, ಎಲ್ಲ ಕೆಲಸದಲ್ಲಿಯೂ ಸಹಾಯ ಮಾಡುತ್ತಿರುವ ಅವಳ ಗುಣ ನೋಡಿ ಶಾಂತಿಗೆ ಅವಳ ಮೇಲೆ ಅಭಿಮಾನ. ಶಾಂತಿ ಕೆಲಸಕ್ಕೆ ಹೋದ ಮೇಲೆ ಕೆಲಸದವಳು, ಹಾಲಿನವರು, ಗ್ಯಾಸಿನವರು, ಬೇರೆ ಯಾರಾದರೂ ಬಂದರೂ ವಿಮಲಾ ಅವರ ಮನೆಯ ಬೀಗ ತೆಗೆದು ಆ ಕೆಲಸಗಳನ್ನು ನೋಡಿಕೊಳ್ಳುತ್ತಿದ್ದಳು. ಅಷ್ಟೇ ಅಲ್ಲದೆ ಮಕ್ಕಳು ಸ್ಕೂಲಿಂದ ಬಂದ ತಕ್ಷಣ ಬೀಗ ತೆಗೆದು ಅವರ ಕೈಯಲ್ಲಿ ಬಟ್ಟೆಗಳನ್ನು ಬದಲಿಸಿ ಶಾರದಾ ಇಟ್ಟು ಹೋದ ಹಾಲು, ತಿಂಡಿ, ಊಟ ತಿನ್ನಿಸುತ್ತಿದ್ದಳು. ಆ ರೀತಿ ಒಬ್ಬರಿಗೆ ಒಬ್ಬರು ಸಹಾಯ ಮಾಡಿಕೊಳ್ಳುತ್ತಿದ್ದರು. ಆ ಸ್ನೇಹವೇ ಈ ದಿನ ಅವಳನ್ನು ಹಾದುಕೊಂಡಿತು. ಎಲ್ಲರೂ ಹೊರಟು ಹೋದ ಮೇಲೆ ಬಂದ ಶಾಂತಿಯನ್ನು ಹಿಡಿದುಕೊಂಡು ಜೋರಾಗಿ ಹತ್ತಳು ವಿಮಲಾ. ಓದಿಲ್ಲ, ಕೈಯಲ್ಲಿ ಹಣ ಇಲ್ಲ, ಹೇಗೆ ಬದುಕಬೇಕು? ಈ ಮಕ್ಕಳನ್ನು ಏನು ಮಾಡಬೇಕು? ಹೇಗೆ ಇವರನ್ನು ಬೆಳೆಸಬೇಕು ಎಂದು ಹೇಳಿಕೊಂಡು ಬಿಕ್ಕಿ ಬಿಕ್ಕಿ ಅಳುತ್ತಿರುವ ವಿಮಲಳಿಗೆ, ವಿಮಲಾ, ಬದುಕುವುದಕ್ಕೆ ಓದೇ ಇರಬೇಕಂತೇನಿಲ್ಲ. ಆಫೀಸ್ಗೆ ಹೋಗಿ ಮಾಡುವುದೇ ಉದ್ಯೋಗ ಅಲ್ಲ. ಜೀವನೋಪಾಧಿಗೆ ಲಕ್ಷ ಮಾರ್ಗಗಳು ಇದ್ದಾವೆ. ನಿನಗೆ ಏನು ಬರುತ್ತೋ ಅದೇ ಮಾಡು. ನನಗೇನು ಬರುತ್ತೆ ಅಡುಗೆ ಮಾಡೋದು ಬಿಟ್ಟರೆ ಎಂದಳು ವಿಮಲಾ ನಿಸ್ಸಹಾಯಕತೆಯಿಂದ. ಕರೆಕ್ಟ್, ಈಗ ನಿನ್ನ ಕೈಯಲ್ಲಿ ಇರುವ ವಿದ್ಯೆ ಅಡುಗೆ ಮಾಡುವುದು, ಅದನ್ನೇ ಮಾಡು ಎಂದಳು ಶಾಂತಿ. ಬೇರೆಯವರ ಮನೆಗಳಿಗೆ ಹೋಗಿ ಅಡುಗೆಯವಳಾಗಿ ಕೆಲಸ ಮಾಡು ಅಂತೀಯಾ ಎಂದು ಕೇಳಿದಳು. ನೀನು ಯಾರ ಮನೆಗೂ ಹೋಗಿ ಮಾಡೋ ಅವಶ್ಯಕತೆ ಇಲ್ಲ. ನೀನು ಮಾಡಿಕೊಳ್ಳುವ ಅಡುಗೆಯನ್ನೇ ಸ್ವಲ್ಪ ಜಾಸ್ತಿ ಮಾಡು. ವೃದ್ಧಾಪ್ಯ ವಯಸ್ಸಿನಲ್ಲಿ ಅಮೆರಿಕದಲ್ಲಿರುವ ಅವರ ಮಕ್ಕಳ ಹತ್ತಿರಕ್ಕೆ ಹೋಗಲು ಇಷ್ಟಪಡದೆ ಒಂಟಿಯಾಗಿ ವಾಸಿಸುತ್ತಿರುವ 2 ದಂಪತಿಗಳು ನನಗೆ ಗೊತ್ತು. ಅವರು ಅಡುಗೆ ಮಾಡಲು ಒಬ್ಬ ಕೆಲಸದಾಳನ್ನು ಇಟ್ಟುಕೊಂಡಿದ್ದರು. ಆದರೆ ಅವರಿಗೆ ಮಡಿ, ಆಚಾರ ವಿಚಾರ ಸ್ವಲ್ಪ ಜಾಸ್ತಿ. ಆದ್ದರಿಂದ ಯಾರೂ ಅವರಿಗೆ ಸರಿ ಹೋಗದೆ ಅವರೇ ಅಡುಗೆ ಮಾಡಿಕೊಳ್ಳಲು ತುಂಬ ಕಷ್ಟಪಡುತ್ತಿದ್ದಾರೆ. ಆದ್ದರಿಂದ ನೀನು ಅವರಿಗೆ 2 ಹೊತ್ತು ಅನ್ನ, ಸಾಂಬಾರ್, 1-2 ಪಲ್ಯ, ಮುದ್ದೆ ಮಾಡಿ ಕ್ಯಾರಿಯರ್ಗಳಲ್ಲಿ ಇಟ್ಟು ಕಳಿಸಿದರೆ ಒಬ್ಬೊಬ್ಬರು ತಿಂಗಳಿಗೆ 3,000 ಕೊಡುವ ಥರ ಮಾತನಾಡುತ್ತೇನೆ. 2 ಮನೆಗಳಿಗೆ ಸೇರಿ 6,000 ತಿಂಗಳಿಗೆ ಆಗುತ್ತದೆ. ನಿನ್ನ ಬಂಡವಾಳ ಎಲ್ಲ ತೆಗೆದರೂ 4,000 ಉಳಿಯುತ್ತದೆ. ನೋಡು, ಆಲೋಚನೆ ಮಾಡು. ನಿನ್ನ ಗಂಡ ಮನೆ ಬಿಟ್ಟು ಹೊರಟು ಹೋಗಿದ್ದಾನೆ ಎಂಬ ವಿಷಯ ತಿಳಿದಾಗನಿಂದ ನೀನು ಯಾವ ರೀತಿ ಬದುಕೋದು ಅಂತ ಆಲೋಚನೆ ಮಾಡುತ್ತಿದ್ದೆ. ಆಗ ನನಗೆ ಇದು ಒಳೆಯಿತು. ನೀನು ಇದನ್ನು ಮಾಡುವುದರಿಂದ ನಿನ್ನ ಸಮಸ್ಯೆಯೂ ಅವರ ಸಮಸ್ಯೆಯೂ ತೀರುತ್ತದೆ. ತಿಂಗಳಿಗೆ ಎಲ್ಲ ಹೋಗಿ 4,000 ಬರ್ತಾ ಇರುತ್ತೆ. ನಿನ್ನ ಅಡುಗೆ ಅವರಿಗೆ ಇಷ್ಟವಾದರೆ ಬೇರೆಯವರಿಗೂ ಹೇಳುತ್ತಾರೆ. ನೀನು ಶುಚಿಯಾಗಿ ರುಚಿಯಾಗಿ ಮಾಡ್ತೀಯಾ ಅಂತ ಗೊತ್ತಾದರೆ ಕೆಲಸಕ್ಕೆ ಹೋಗುವ ಬ್ಯಾಚುಲರ್ ಹುಡುಗರು, ಹುಡುಗಿಯರು, ವಯಸ್ಸಾದವರು ಎಷ್ಟೋ ಜನ ಬರ್ತಾರೆ. ಯಾವ ಕೆಲಸವಾದರೂ ಆಗಲಿ ನಿಷ್ಠೆಯಿಂದ ಮಾಡಿದರೆ ಆತ್ಮಗೌರವದಿಂದ ಬದುಕಬಹುದು. ಯಾವ ಕೆಲಸವೂ ಕೀಳಲ್ಲ, ಆ ಮನೋಭಾವನೆ ಬಿಟ್ಟು ಬಿಡು. ಜೀವನೋಪಾಧಿಗೋಸ್ಕರ ನೀನು ಈ ಕೆಲಸ ಮಾಡಿದರೆ ಏನೂ ತಪ್ಪಿಲ್ಲ, ಯಾವ ಅವಮಾನವೂ ಇಲ್ಲ. ಹಾಗೆ ನಿನ್ನ ಗೌರವಕ್ಕೆ ಏನೂ ಧಕ್ಕೆ ಬರುವುದಿಲ್ಲ ಎಂದು ಪ್ರೋತ್ಸಾಹ ಕೊಟ್ಟು ಧೈರ್ಯ ಹೇಳಿ ಅವಳ ಮನೆಯ ಮುಂದೆ ಇಲ್ಲಿ ಮನೆ ಊಟವನ್ನು ಸಪ್ಲೈ ಮಾಡಲಾಗುತ್ತದೆ ಎನ್ನುವ ಬೋರ್ಡನ್ನು ಹಿಡಿಸಿದಳು.
ತಮ್ಮ ಪಕ್ಕದ ಮನೆಯ ಪುರೋಹಿತರು ತಮ್ಮ ಮಗ ಸರಿಯಾಗಿ ಓದದೆ ಅಲೆದಾಡುತ್ತಿದ್ದರೆ ಬ್ಯಾಂಕಿನಲ್ಲಿ ಯಾವುದಾದರೂ ಕೆಲಸ ಕೊಡಿಸುವಂತೆ ಪುರೋಹಿತರು ಪ್ರತಿನಿತ್ಯ ಶಾಂತಿಯಳನ್ನು ಕೇಳುತ್ತಿದ್ದರು. ಅವರನ್ನು ಒಪ್ಪಿಸಿ ಕ್ಯಾರಿಯರ್ಗಳನ್ನು ಸಪ್ಲೈ ಮಾಡುವುದಕ್ಕೆ ಇಟ್ಟಳು. 2 ತಿಂಗಳಿಗೆ ಉದ್ಯೋಗ ಮಾಡುವ 4 ಜನ ಹುಡುಗಿಯರು, 3 ಜನ ಹುಡುಗರು, 4 ಜನ ಸ್ಟೂಡೆಂಟ್ಸ್, ವಯಸ್ಸಾದ ಇನ್ನೊಂದಿಬ್ಬರು ದಂಪತಿಗಳು ವಿಮಲಳ ಊಟ ಸಪ್ಲೈಯ ಬಗ್ಗೆ ಗೊತ್ತಾಗಿ ಬಂದರು. 2 ತಿಂಗಳಲ್ಲೇ ಅವರು ಊಹಿಸಲಾರದಷ್ಟು ಆರ್ಡರ್ಗಳು ಬಂದವು. ಮನೆಯ ಊಟ ರುಚಿ ರುಚಿಯಾಗಿ ಮಾಡಿ ಬಿಸಿ ಬಿಸಿ ಊಟ ಕ್ಯಾರಿಯರ್ಗಳಲ್ಲಿ ಇಟ್ಟು ಕಳಿಸುತ್ತಿದ್ದರಿಂದ ವಿಮಲಾಳ ಊಟ ಎಲ್ಲರಿಗೂ ಬರವಾಯಿತು. 2 ತಿಂಗಳಲ್ಲಿ ಎಲ್ಲ ಖರ್ಚುಗಳು ಹೋಗಿ 20,000 ಉಳಿಯುವಷ್ಟರಲ್ಲಿ ವಿಮಲಾಗೆ ನಂಬಲಾಗಲಿಲ್ಲ. ಬದುಕುವುದು ಎಷ್ಟು ಸುಲಭ ಅಂತ ಊಹಿಸದ ವಿಮಲಾ ಸಂತೋಷದಿಂದ ತಬ್ಬಿಬ್ಬಾದಳು. ಅವಳ ಮೇಲೆ ಅವಳಿಗೆ ಆತ್ಮವಿಶ್ವಾಸ ಬಂತು, ಧೈರ್ಯ ಬಂತು. ತನಗೆ ಧೈರ್ಯವನ್ನು ತುಂಬಿದ ಶಾಂತಿಗೆ ನಾನು ನನ್ನ ಉಸಿರು ಇರುವವರೆಗೂ ಋಣಿಯಾಗಿರುತ್ತೇನೆ ಎಂದಳು. ಬರುತ್ತಾ ಒಂದು ಹೊತ್ತಿಗೆ 30ರಿಂದ 40 ಕ್ಯಾರಿಯರ್ಗಳು ಕಳುಹಿಸಬೇಕಾಯಿತು. ಆದ್ದರಿಂದ ಒಬ್ಬಳೇ ಮಾಡಲು ಆಗದೆ ತನ್ನ ಜೊತೆಗೆ ಒಬ್ಬ ಕೆಲಸದಾಳನ್ನು ಇಟ್ಟುಕೊಂಡಳು. ವಿಮಲಾ, ನೀನು ಇವತ್ತು ಯಾವ ರೀತಿ ರುಚಿಯಾಗಿ ಶುಚಿಯಾಗಿ ಮಾಡುತ್ತಿದ್ದೆಯೋ ಅದೇ ರೀತಿ ನೀನು ಯಾವತ್ತಿಗೂ ಮೇಂಟೈನ್ ಮಾಡಿಕೊಂಡು ಬರಬೇಕು. ಆಗ ಮಾತ್ರ ನಿನ್ನ ಬಿಸ್ನೆಸ್ ಬೆಳೆಯಲು ಸಾಧ್ಯ. ಅದನ್ನು ಮಾತ್ರ ಮರೆಯಬೇಡ. ಈಗ ಸ್ವಲ್ಪ ಹಣ ಬಂದ ಕೂಡಲೇ ಕೆಲಸದವರ ಮೇಲೆ ಎಲ್ಲ ಬಿಟ್ಟು ಬಿಡಬೇಡ. ಹೆಸರು ಹೋಗುವುದಕ್ಕೆ ನಿಮಿಷ ಸಹ ಹಿಡಿಯುವುದಿಲ್ಲ ಎಂದು ಆಗಾಗ ಎಚ್ಚರಿಸುತ್ತಿದ್ದಳು ಶಾಂತಿ. ಆ ಮಾತನ್ನು ವಿಮಲಾ ಮನದಲ್ಲಿ ಇಟ್ಟುಕೊಂಡು ಎಲ್ಲ ಕೆಲಸಗಳನ್ನು ಹತ್ತಿರವಿದ್ದು ನೋಡಿಕೊಳ್ಳುತ್ತಿದ್ದಳು. 6 ತಿಂಗಳು ಕಳೆಯುವಷ್ಟರಲ್ಲಿ ಆರ್ಡರ್ಗಳು ಜಾಸ್ತಿ ಬರಲು ಶುರುವಾಗಿ ಟಿಫನ್ ಸೆಕ್ಷನ್ ಶುರು ಮಾಡಿದಳು. ಮನೆಯಲ್ಲಿ ಜಾಗ ಸಾಲುವುದಿಲ್ಲ ಅಂತ ಹೇಳಿ ಕೆಳಗಡೆ ಒಂದು ಗ್ಯಾರೇಜನ್ನು ಬಾಡಿಗೆಗೆ ತೆಗೆದುಕೊಂಡು ಅಡಿಗೆ ಕೆಲಸವನ್ನೆಲ್ಲ ಅಲ್ಲಿಗೆ ಶಿಫ್ಟ್ ಮಾಡಿದಳು. ಕೆಲವೊಂದು ಆಫೀಸುಗಳಿಗೆ ಮಧ್ಯಾಹ್ನ ಊಟ, ಬೆಳಗಿನ ತಿಂಡಿ ವಿಮಲಾ ಸಪ್ಲೈ ಮಾಡಿದರೆ ಡಿಸ್ಟ್ರಿಬ್ಯೂಷನ್ ಕೆಲಸವನ್ನ ಬೇರೆ ಕಾಂಟ್ರಾಕ್ಟರ್ಗೆ ಒಪ್ಪಿಸಿದಳು ಶಾಂತಿ. ಆದ್ದರಿಂದ ಡಿಸ್ಟ್ರಿಬ್ಯೂಷನ್ ಕೆಲಸ ಅವಳಿಗೆ ಕಡಿಮೆ ಆಯಿತು. ಟಿಫನ್ ಸೆಕ್ಷನ್ ಓಪನ್ ಮಾಡಿದ ಮೇಲೆ ಒಬ್ಬ ಶೆಫ್, ಒಬ್ಬ ಹೆಲ್ಪರ್ ಹಾಗೂ ಒಬ್ಬ ಕೆಲಸದಾಳನ್ನ ಇಟ್ಟುಕೊಂಡಳು. ವಿಮಲಾಳ ಅಡುಗೆಯ ಬಗ್ಗೆ ಗೊತ್ತಾಗಿ ಸಣ್ಣ ಸಣ್ಣ ಫಂಕ್ಷನ್ನವರು, ಬರ್ತ್ಡೇ ಪಾರ್ಟಿಗೆ ಊಟದ ಆರ್ಡರ್ಗಳು ಬರುತ್ತಿದ್ದವು. ಆರ್ಡರ್ಗಳು ಜಾಸ್ತಿ ಆದಂಗೆ ಆ ಗ್ಯಾರೇಜ್ ಸಹ ಸಾಲದೆ ಶಾಂತಿ ತನ್ನ ಬ್ಯಾಂಕಿನಲ್ಲಿ ವಿಮಲಾ ಮನೆಯ ಪತ್ರಗಳನ್ನು ಅಡ ಇಟ್ಟು ಸಾಲವನ್ನು ಕೊಡಿಸಿ ತನ್ನ ಪಕ್ಕದ ಫ್ಲಾಟ್ ಖಾಲಿ ಇದ್ದಿದ್ದರಿಂದ ಅದನ್ನು ವಿಮಲಾ ಕೈಯಲ್ಲಿ ಖರೀದಿಸಿದಳು. ದೊಡ್ಡ ದೊಡ್ಡ ಸ್ಟವ್ಗಳು, ಪಾತ್ರೆಗಳು, ಫ್ರಿಡ್ಜ್ಗಳು, ಗ್ರೈಂಡರ್ ಎಲ್ಲವೂ ಬ್ಯಾಂಕ್ ಲೋನಲ್ಲಿ ಖರೀದಿಸಿದಳು. ವಿಮಲಾ ಕ್ಯಾಟರಿಂಗ್ ಎಂಬ ಸಂಸ್ಥೆಯನ್ನು ಓಪನ್ ಮಾಡಿದಳು ವಿಮಲಾ. ಈಗ ದೊಡ್ಡ ದೊಡ್ಡ ಮದುವೆಗಳಿಗೆ, ಫಂಕ್ಷನ್ಗಳಿಗೆ ಆರ್ಡರ್ಗಳು ತೆಗೆದುಕೊಳ್ಳುವುದು ಪ್ರಾರಂಭಿಸಿದಳು. 4 ವರ್ಷ ಕಳೆಯುವಷ್ಟರಲ್ಲಿ ವಿಮಲಾ 200 ಜನರಿಗೆ ಕೆಲಸ ಕೊಡುವವಳಾದಳು. ಈಗ ವಿಮಲಾ ಕ್ಯಾಟರಿಂಗ್ಗೆ ತುಂಬ ಡಿಮ್ಯಾಂಡ್ ಇದೆ. ಈಗ ಆ ಊರಿನಲ್ಲಿ ಹೆಸರುಳ್ಳ ಕ್ಯಾಟರಿಂಗ್ ಸಂಸ್ಥೆಗಳಲ್ಲಿ ವಿಮಲಾ ಸಂಸ್ಥೆಯು ಒಂದಾಗಿದೆ. ವಿಮಲಾ ಕ್ಯಾಟರಿಂಗ್ ಸರ್ವಿಸಸ್ ಮ್ಯಾನೇಜಿಂಗ್ ಡೈರೆಕ್ಟರ್ ಆದಳು. ಶಾಂತಿಯ ಪ್ರೋತ್ಸಾಹದಿಂದ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ನಲ್ಲಿ ಜಾಯಿನ್ ಆಗಿ 6 ತಿಂಗಳುಗಳಲ್ಲಿ ಸರಾಗವಾಗಿ ಇಂಗ್ಲಿಷ್ ಮಾತನಾಡುವುದನ್ನು ಕಲಿತಳು. ಈಗ ದೊಡ್ಡ ದೊಡ್ಡ ಕಂಪನಿಗಳಿಗೆ, ಆಫೀಸ್ಗಳಿಗೆ, ಕಾನ್ಫರೆನ್ಸ್ಗಳಿಗೆ ಬ್ರೇಕ್ಫಾಸ್ಟ್, ಲಂಚ್, ಡಿನ್ನರ್ ಸಪ್ಲೈ ಮಾಡುತ್ತಿದ್ದಾಳೆ. ಶಾಂತಿ ಹೇಳಿದಂಗೆ ಕ್ವಾಲಿಟಿ ಮೇಂಟೈನ್ ಮಾಡುತ್ತಾ ಆದಾಯ ಲಕ್ಷಗಳಲ್ಲಿ ಸಂಪಾದಿಸುತ್ತಿದ್ದಾಳೆ. ಮಗಳು ಅಡಿಗೆ ಕೆಲಸ ಶುರು ಮಾಡಿದ್ದಾಳೆ ಅಂತ ಗೊತ್ತಾಗಿ ನಿನಗೆ ಸಹಾಯವಾಗಿ ಇರ್ತೀನಿ ಕಣೆ ಅಂತ ವಿಮಲಾಳ ತಾಯಿ ವಿಮಲಾಳ ಬಳಿ ಬಂದಳು. ಮನೆ ಮಕ್ಕಳನ್ನು ಅವರಿಗೆ ಒಪ್ಪಿಸಿ ವಿಮಲಾ ನಿಶ್ಚಿಂತೆಯಾಗಿ ಅವಳ ಕೆಲಸವನ್ನು ನೋಡಿಕೊಳ್ಳುತ್ತಿದ್ದಳು. ವಿಮಲಾ ಬಿಸ್ನೆಸ್ ದೊಡ್ಡದಾಗುತ್ತಿದ್ದಂಗೆ ತಮ್ಮ ಹಾಗೂ ಅಣ್ಣ, ನಿನ್ನ ಸಪ್ಲೈ ವ್ಯವಹಾರಗಳು ನಾವು ನೋಡಿಕೊಳ್ಳುತ್ತೇವೆ, ನಿನಗೆ ನಂಬಿಕೆಯಾಗಿ ಇರುವವರು ಯಾರಾದರೂ ಬೇಕಲ್ವಾ ಎನ್ನುತ್ತಾ ಬಂದು ಅವಳ ಬಳಿ ಸೇರಿದರು. ಬಿಸ್ನೆಸ್ನಲ್ಲಿ ಬಂಧುಗಳ ಇನ್ವಾಲ್ವ್ಮೆಂಟ್ ಬೇಡ ಅಂತ ಅಂದುಕೊಂಡರೂ ಸಂಬಳ ಕೊಟ್ಟು ಇಟ್ಟುಕೊಳ್ಳುವಂತೆ ಸಲಹೆ ಕೊಟ್ಟಳು ಶಾಂತಿ. ದೊಡ್ಡ ಬಿಸ್ನೆಸ್ ಎಕ್ಸಿಕ್ಯೂಟಿವ್ ಥರ ಆಫೀಸ್ ರೂಮಲ್ಲೇ ಕುಳಿತುಕೊಂಡು ಸ್ಟಾಫ್ಗೆ ಕೆಲಸಗಳನ್ನು ಹೇಳುತ್ತಾ, ಲೆಕ್ಕಗಳನ್ನು ನೋಡಿಕೊಳ್ಳುತ್ತಾ, ಚೆಕ್ಕುಗಳ ಮೇಲೆ ಸೈನ್ ಮಾಡುತ್ತಿರುವ ವಿಮಲಳನ್ನು ನೋಡಿದಾಗ ತಾನು ಬೆಳೆಸಿದ ಗಿಡ ತನ್ನ ಕಣ್ಣ ಮುಂದೆಯೂ ದೊಡ್ಡದಾಗಿ ಫಲ ಕೊಡುತ್ತಿರುವಷ್ಟು ಸಂತೋಷವಾಯಿತು ಶಾಂತಿಗೆ. ಇಷ್ಟು ಸಹಾಯ ಮಾಡಿದ ನಿನಗೆ ನಾನೇನು ಮಾಡಿ ಕೃತಜ್ಞತೆ ಹೇಳಲಿ ಎಂದು ವಿಮಲಾ ಕೇಳಿದಾಗ, ಇನ್ನ ಏನು ಮಾಡಬೇಕು? ದಿನಕ್ಕೊಂದು ಬಾರಿಯಾದರೂ ನನಗೆ ಅಡಿಗೆ ಮಾಡುವ ಕೆಲಸವಿಲ್ಲದೆ ಪ್ರತಿದಿನ ಟಿಫನ್ ಅಂತ, ಊಟ ಅಂತ ವಿಧ ವಿಧವಾಗಿ ತಿನ್ನಿಸುತ್ತಿದ್ದೀಯ. ಇದಕ್ಕಿಂತ ಇನ್ನೇನು ಬೇಕು ನನಗೆ ಎಂದಳು ಶಾಂತಿ ನಗುತ್ತಾ. ವಿಮಲಾ, ವಿಮಲಾ ಎಂದು ಜೋರಾಗಿ ಕೂಗಿಕೊಳ್ಳುತ್ತಾ ಓಡೋಡಿ ವಿಮಲಾಳ ಬಳಿ ಬಂದಳು ಶಾಂತಿ. ವಿಮಲಾ, ನಿನ್ನ ಗಂಡನ ಬಗ್ಗೆ ಗೊತ್ತಾಯಿತು.
ಫಿನ್ಲ್ಯಾಂಡ್ನಲ್ಲಿ ಇದ್ದಾನಂತೆ. ಮೊನ್ನೆ ನಮ್ಮ ಅತ್ತಿಗೆಗೆ ಒಂದು ದೊಡ್ಡ ಶಾಪಿಂಗ್ ಕಾಂಪ್ಲೆಕ್ಸ್ನಲ್ಲಿ ಕಾಣಿಸಿದನಂತೆ. ಜೊತೆಯಲ್ಲಿ ಯಾರೋ ಒಬ್ಬ ಹೆಂಗಸೂ ಇದ್ದಳಂತೆ ಎಂದು ಈಗ ಫೋನ್ ಮಾಡಿ ಹೇಳಿದಳು ಎಂದು ಆಯಾಸ ಪಡುತ್ತಾ ಹೇಳಿದಳು ಶಾಂತಿ. ಶಾಂತಿಯ ಅಣ್ಣ ಅತ್ತಿಗೆ ಊರಿಗೆ ಬಂದಾಗ ಶಾಂತಿ ವಿಮಲಾಳನ್ನು ಪರಿಚಯ ಮಾಡಿಸಿದಳು. ಆಗ ರಮೇಶ್ನನ್ನು ನೋಡಿದ್ದರು. ಅವರಿಗೆ ಫಿನ್ಲ್ಯಾಂಡ್ನಲ್ಲಿ ಕೆಲಸದ ಆಫರ್ ಬಂದು ಅಲ್ಲಿಗೆ ಹಿಂದಿನ ವರ್ಷ ಶಿಫ್ಟ್ ಆಗಿದ್ದರು. ಎಲ್ಲಿ ಕೆಲಸ ಮಾಡುತ್ತಿದ್ದಾನೆ ಅಂತ ತಿಳಿದುಕೊಂಡು ಹೇಳುವಂತೆ ಅಣ್ಣನಿಗೆ ಹೇಳಿದ್ದೀನಿ. ಈಗ ನಾವೇನು ಅಂತ ತೋರಿಸೋಣ. ನಾವೀಗ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಅಲ್ವಾ? ಅವನು ಎಲ್ಲಿದ್ದಾನೆ ಅಂತ ಗೊತ್ತಾದರೆ ಪೊಲೀಸರಿಗೆ ಹೇಳಿ ಹೆಂಡತಿ ಮಕ್ಕಳನ್ನು ಬಿಟ್ಟು ಬೇರೆ ಹೆಂಗಸಿನ ಜೊತೆ ಇದ್ದಾನೆ ಅಂತ ಚೀಟಿಂಗ್ ಕೇಸ್ ಮೇಲೆ ಪ್ರೊಸೀಡ್ ಆಗೋಣ. ಅಲ್ಲಿ ನಮ್ಮ ಇಂಡಿಯನ್ ಎಂಬಸಿಯಲ್ಲಿ ಕಂಪ್ಲೇಂಟ್ ಕೊಡೋಣ. ಅವನು ಕೆಲಸ ಮಾಡುವ ಕಂಪನಿಯಲ್ಲಿ ಸಹ ಕಂಪ್ಲೇಂಟ್ ಕೊಡೋಣ. ತಕ್ಷಣ ಕೆಲಸದಿಂದ ತೆಗೆದುಹಾಕುತ್ತಾರೆ. ಆಗ ಅವನ ರೋಗ ಸರಿ ಹೋಗುತ್ತದೆ. ಹೆಂಡತಿಗೆ ಇಷ್ಟು ಮೋಸ ಮಾಡಿದ ಮೇಲೆ ಅವನನ್ನು ಸುಮ್ಮನೆ ಬಿಡಬಾರದು ಎಂದು ಉಕ್ರೋಶದಿಂದ ಹೇಳಿದಳು ಶಾಂತಿ. ಶಾಂತಿ ಹೇಳಿದಷ್ಟು ಕೆಲಸ ಮಾಡಿದಳು. ಲಾಯರ್ಗಳ ಸಲಹೆಯಿಂದ, ಪೊಲೀಸರ ಇನ್ವಾಲ್ವ್ಮೆಂಟ್, ಇಂಡಿಯನ್ ಎಂಬಸಿ ಸಹಕಾರದಿಂದ ಅವನನ್ನು ಕೆಲಸದಿಂದ ಕಿತ್ತಾಕಿಸಿ ದೇಶದಿಂದ ಕಳಿಸಿಬಿಡುವ ಥರ ಮಾಡಿ ರಮೇಶನನ್ನು ಒಂದು ಆಟ ಆಡಿಕೊಳ್ಳುವುದಕ್ಕೆ ಶುರು ಮಾಡಿದಳು ಶಾಂತಿ ವಿಮಲ. ರಮೇಶನನ್ನು ಭಾರತಕ್ಕೆ ಕರೆಸಿ ರಮೇಶನ ಮೇಲೆ ಕೋರ್ಟಲ್ಲಿ ಚೀಟಿಂಗ್ ಕೇಸ್ ಹಾಕಿಸಿದಳು ಶಾಂತಿ. ದುರಾದೃಷ್ಟವಶಾತ್ ವಿಮಲಾ ಅಮಾಯಕಳಾಗಿ ಸರಿಯಾಗಿ ತಿಳುವಳಿಕೆ ಇಲ್ಲದೆ ರಮೇಶ್ ಹೇಳಿದ ಕಡೆ ಕೆಲವೊಂದು ಸೈನುಗಳನ್ನು ಮಾಡಿದ್ದಳು. ಆಗ ಫ್ಲ್ಯಾಟ್ ನಿನ್ನ ಹೆಸರಿಗೆ ಬದಲಾಯಿಸುತ್ತಿದ್ದೀನಿ, ಅದನ್ನು ರಿಜಿಸ್ಟ್ರೇಷನ್ ಮಾಡಿಸುವುದಕ್ಕೆ ನಿನ್ನ ಸೈನ್ ಬೇಕು ಎನ್ನುತ್ತಾ ಅವಳನ್ನು ನಂಬಿಸಿ ತಾನು ಎರಡನೆಯ ಮದುವೆ ಮಾಡಿಕೊಳ್ಳುವುದಕ್ಕೆ ವಿಮಲಾಗೆ ಯಾವುದೇ ರೀತಿಯ ಅಭ್ಯಂತರವಿಲ್ಲವೆಂದು, ಅದಕ್ಕೆ ಪ್ರತಿಫಲವಾಗಿ ಅವಳಿಗೆ ಮನೆ ಸಿಗುವ ಥರ ಬರೆಯುತ್ತಿದ್ದೀನಿ ಅಂತ ರೆಡಿ ಮಾಡಿರುವ ಬಾಂಡ್ ಪೇಪರ್ ಮೇಲೆ ಸೈನ್ ಮಾಡಿಸಿಕೊಂಡಿದ್ದನು. ಆ ಬಾಂಡ್ ಪೇಪರ್ಸನ್ನು ಕೋರ್ಟಿನಲ್ಲಿ ಪ್ರೊಡ್ಯೂಸ್ ಮಾಡಿದ್ದರಿಂದ ವಿಮಲಾ ಲಾಯರ್ ಎಷ್ಟೇ ಪ್ರಯತ್ನ ಪಟ್ಟರೂ ಕೇಸ್ ನಿಲ್ಲಲಿಲ್ಲ. ಸ್ಕೌಂಡ್ರಲ್, ಎಷ್ಟು ಚೆನ್ನಾಗಿ ನಾಟಕ ಆಡಿ ನನ್ನನ್ನು ಮೋಸ ಮಾಡಿದನು. ನನ್ನ ಅಮಾಯಕತ್ವವನ್ನು ತುಂಬ ಚೆನ್ನಾಗಿ ಉಪಯೋಗಿಸಿಕೊಂಡಿದ್ದಾನೆ. ನಾನು ಗಂಡನನ್ನು ನಂಬಿ ಸರಿಯಾಗಿ ನೋಡದೆ ಪೇಪರ್ಸ್ ಮೇಲೆ ಸೈನ್ ಮಾಡಿದೆ. ನಂಬಿದ್ದಕ್ಕೆ ಒಳ್ಳೆಯ ಪ್ರತಿಫಲವೇ ಕೊಟ್ಟಿದ್ದಾನೆಂದು ತುಂಬ ದುಃಖಪಟ್ಟಳು ವಿಮಲಾ. ಸರಿ ಬಿಡು, ಅವನು ಯಾರ ಜೊತೆಯಲ್ಲಿ ಇದ್ದರೆ ನನಗೇನು? ಕೆಲಸ ಕಳೆದುಕೊಂಡಿದ್ದಾನೆ, ಮರ್ಯಾದೆ ಹೊರಟೋಗಿದೆ, ಬೀದಿಯಲ್ಲಿ ಬಿದ್ದಿದ್ದಾನೆ, ನಮಗೆ ಅದು ಸಾಕು ಎಂದು ದೀರ್ಘವಾಗಿ ನಿಟ್ಟುಸಿರು ಬಿಟ್ಟಳು ವಿಮಲಾ. ಒಂದು ವಾರದ ನಂತರ ವಿಮಲಾ ಕ್ಯಾಟರಿಂಗ್ ಆಫೀಸಿನಲ್ಲಿ ಕುಳಿತುಕೊಂಡು ಯಾವುದೋ ಪೇಪರ್ಸ್ ನೋಡುತ್ತಿದ್ದರೆ ಅಲ್ಲಿಗೆ ರಮೇಶ್ ಬಂದನು. ವಿಮಲಾ, ನಡೆದಿದ್ದೇನೋ ನಡೆದು ಹೋಗಿದೆ, ಎಲ್ಲ ಮರೆತು ಬಿಡೋಣ. ಎಷ್ಟಾದರೂ ನಾನು ನಿನ್ನ ಗಂಡ ಅಲ್ವಾ? ನಿನ್ನ ಮಕ್ಕಳಿಗೆ ತಂದೆ. ನಿಜಾನೇ, ನಾನು ಯಾವುದೋ ಮಾಯೆಯಲ್ಲಿ ಬಿದ್ದು ನಿನ್ನನ್ನ ಮಕ್ಕಳನ್ನು ಬಿಟ್ಟು ಹೊರಟು ಹೋಗಿ ನಿಮಗೆ ತುಂಬ ಅನ್ಯಾಯನೇ ಮಾಡಿದೆ. ಆದರೆ ತಪ್ಪು ಮಾಡಿದ್ದೀನಿ ಎಂಬ ಕರುಗಿನಿಂದ ನಾನು ಒಂದು ದಿನವೂ ಸಂತೋಷದಿಂದ ಬದುಕಲಿಲ್ಲ. ನಿನಗೆ ಮಕ್ಕಳಿಗೆ ದೂರವಾಗಿ ಹಿಂದೆ ಬರಲಾಗದೆ, ನಿನಗೆ ಮುಖ ತೋರಿಸಲಾಗದೆ ಸುಮ್ಮನೆ ಇದ್ದು ಬಿಟ್ಟೆ. ನಾವು ಗಂಡ ಹೆಂಡತಿ, ಈ ಬಂಧವನ್ನು ಮುರಿದು ಹಾಕಿದರೆ ಮುರಿದು ಹೋಗುವಂಥದ್ದು ಅಲ್ಲ ಅಂತ ನನಗೆ ಅರ್ಥವಾಯಿತು. ಅದಕ್ಕೆ ನಾಚಿಕೆ ಬಿಟ್ಟು ನಿನ್ನ ಕಾಲಿಗೆ ಬಿದ್ದು ಕೇಳಿಕೊಳ್ಳುತ್ತಿದ್ದೀನಿ, ನನ್ನನ್ನು ಕ್ಷಮಿಸು ಎಂದು ವಿಮಲಾ ಕಾಲಿಗೆ ಬಿದ್ದನು ರಮೇಶ್. ವಿಮಲಾ ಅವನ ಕಡೆ ನೋಡಿ ವಿರಕ್ತಿಯಾಗಿ ನಕ್ಕು, ನೋಡಿ ಮಿಸ್ಟರ್ ರಮೇಶ್, ನಿನಗೆ ಗಂಡ ಎನ್ನುವ ಪದಕ್ಕೆ ಅರ್ಥ ಗೊತ್ತಾ? ಹೆಂಡತಿ ಮಕ್ಕಳನ್ನು ಪೋಷಿಸುತ್ತಾ ಸಂಸಾರದ ಭಾರವನ್ನು ಹೊರುವವನು ಅಂತ ಅರ್ಥ. ಮದುವೆ ಗಂಡ ಎನ್ನುವ ಪದಕ್ಕೆ ಅರ್ಥ ಗೊತ್ತಿದ್ದರೆ ಈ ಪದವನ್ನು ನೀನು ಬಳಸುತ್ತಿರಲಿಲ್ಲ. ಹೆಂಡತಿಗೆ ಒಂದು ದಿನವಾದರೂ ಗೌರವ ಕೊಟ್ಟಿದ್ದೀಯ ನೀನು? ನಿನಗೆ ದಾರಿಯಲ್ಲಿ ಹೋಗುವವನಿಗೆ ಈಗ ಏನೂ ವ್ಯತ್ಯಾಸವಿಲ್ಲ ನನ್ನ ದೃಷ್ಟಿಯಲ್ಲಿ. ಈಗ ನಿನ್ನ ಸಂಬಂಧ ಅಷ್ಟೆ. ಕಟ್ಟುಕೊಂಡ ಹೆಂಡತಿಯನ್ನ, ಚಿಕ್ಕ ಮಕ್ಕಳನ್ನು ಬಿಟ್ಟು ಅವರು ಯಾವ ರೀತಿ ಬದುಕುತ್ತಾರೆ ಎಂಬುವ ಆಲೋಚನೆ ಇಲ್ಲದೆ ಹೊರಟು ಹೋದ ನೀನು ಸತ್ತು ಹೋದವನ ಸಮಾನ. ಈಗ ಈ ಮನೆಗೆ, ಈ ಸಂಸಾರಕ್ಕೆ ನಿನ್ನ ಅವಶ್ಯಕತೆ ಇಲ್ಲ. ನನ್ನ ಮಕ್ಕಳಿಗೆ ಅಪ್ಪ ಅಮ್ಮ ನಾನೇ. ಈಗ ನೀನು ನನ್ನ ಸಂಪಾದನೆಯನ್ನು ನೋಡಿ ಬಂದಿದ್ದೀಯಾ ಅಂತ ತಿಳಿದುಕೊಳ್ಳಲಾರದಷ್ಟು ಅಮಾಯಕಳಲ್ಲ. ನೋಡು, ಹಿಂದೆ ಗಾಂಧಾರಿ ಎಂಬ ಮಹಾಪ್ರತಿವ್ರತೆ ತನ್ನ ಪತಿಗೆ ಕಾಣದಿರುವುದನ್ನು ನಾನು ನೋಡಬಾರದು ಅಂತ ಕಣ್ಣುಗಳಿಗೆ ಬಟ್ಟೆ ಕಟ್ಟಿಕೊಂಡಳಂತೆ. ಈ ದಿನ ನಾನು ಕಣ್ಣಿಗೆ ಬಟ್ಟೆ ಕಟ್ಟಿಕೊಳ್ಳದೆ ನೀವು ಏನು ಮಾಡುತ್ತಿದ್ದರೂ ನೋಡುತ್ತಾ ನಾನು ಸುಮ್ಮನಿರ್ತೀನಿ ಅಂತ ನೀವು ಬಯಸಿದರೆ ಅದು ನಿನ್ನ ಭ್ರಮೆ. ಮಹಾಪ್ರತಿವ್ರತೆಗಳ ಲಿಸ್ಟಿಗೆ ಹೋಗುವ ಆಸೆ ನನಗಿಲ್ಲ. ಬಿರುದುಗಳು ನನಗೆ ಬೇಕಾಗಿಲ್ಲ. ನೀನು ಬೀಳಿಸುವ ತಿಂಡಿ ನಮ್ಮಷ್ಟಕ್ಕೆ ನಾವು ಸಂಪಾದಿಸಿಕೊಳ್ಳುತ್ತೇವೆ.
ಬದುಕುವುದಕ್ಕೆ ನಾನಾ ಮಾರ್ಗಗಳಿವೆ ಎಂದು ನನ್ನ ಜೀವನ ನನಗೆ ಪಾಠ ಕಲಿಸಿಕೊಟ್ಟಿದೆ. ಈಗ ನಿನ್ನ ಅವಶ್ಯಕತೆ ನಮಗಿಲ್ಲ. ಗೆಟ್ ಔಟ್ ಫ್ರಮ್ ಹಿಯರ್. ಮತ್ತೆ ಈ ಕಡೆ ಬರುವ ಪ್ರಯತ್ನ ಮಾಡಬೇಡ ಎಂದು ಶಾರದಾ ಬಾಗಿಲ ಕಡೆ ಕೈ ತೋರಿಸಿದಳು. ಬೇರೆಯವರಿಗೆ ನಮ್ಮ ಅವಶ್ಯಕತೆ ಇಲ್ಲ ಎಂದು ದೂರ ತಳ್ಳಿದಾಗ ಮತ್ತೆ ನಾವು ಅವರ ಬಳಿ ಹೋಗುವ ಅವಶ್ಯಕತೆ ಇಲ್ಲ. ಬದುಕುವುದಕ್ಕೆ ನೂರಾರು ಮಾರ್ಗಗಳಿವೆ. ಪ್ರಪಂಚ ತುಂಬ ವಿಶಾಲವಾಗಿದೆ. ಬದುಕಿ, ನಿಮ್ಮ ಬದುಕು ನೀವು ಬದುಕಿ. ಕತೆ ಮುಕ್ತಾಯವಾಯಿತು. ನಿಮಗೆ ಈ ಕತೆ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ. ಥ್ಯಾಂಕ್ ಯು. ಧನ್ಯವಾದಗಳು.